ಪ್ರತಿ ವರ್ಷ ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹ. ತುಳಸಿ ಪೂಜೆಗೆ ಈ ದಿನ ಬಹಳ ವಿಶೇಷ. ಕಾರ್ತೀಕ ಮಾಸದ ಪೂರಾ ಕಾರ್ತೀಕ ದೀಪವನ್ನ ಹಚ್ಚೋದು. ಕಾರ್ತೀಕ ಮಾಸನೇ ಎಷ್ಟು ಅದ್ಭುತ. ಈ ಇಡೀ ತಿಂಗಳು ಆ ಹಬ್ಬದ ವಾತಾವರಣ ಇರುತ್ತೆ ಅಂತ ಖಂಡಿತ ಅನ್ನಿಸದೇ ಇರೋದಿಲ್ಲ. ಈ ವರ್ಷ ತುಳಸಿ ವಿವಾಹ 13ನೇ ನವೆಂಬರ್. ಕಾರ್ತೀಕ ಮಾಸದಲ್ಲಿ ಹಚ್ಚುವ ದೀಪ ನಮ್ಮ ಆತ್ಮವನ್ನ ಸೂಚಿಸುತ್ತೆ. ನಮ್ಮ ಆತ್ಮವನ್ನ ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯೋದರ ಪ್ರತೀಕ ಇದು. ಇನ್ನು ವಿಷ್ಣು ಕೃಷ್ಣನ ಅವತಾರಿಯಾಗಿ ತುಳಸಿಯಾಗಿ ಜನ್ಮವೆತ್ತಿದ ವೃಂದಾಳನ್ನ ವರಿಸುವ ದಿನವೇ ತುಳಸಿ ವಿವಾಹ. ಕಾರ್ತೀಕ ಮಾಸದಲ್ಲಿನ ತುಳಸಿ ವಿವಾಹವನ್ನ ತುಳಸಿ ಗಿಡದೊಂದಿಗೆ ಸಾಲಿಗ್ರಾಮ ಶಿಲೆ ಇಟ್ಟು ಆಚರಿಸುವುದು ವಾಡಿಕೆ. ಆದ್ರೆ ಎಲ್ಲರ ಮನೆಯಲ್ಲೂ ಸಾಲಿಗ್ರಾಮವಿರದ ಕಾರಣ ಅದರ ಬದಲಾಗಿ ವಿಷ್ಣುವಿನ ಅಂಶವಿರುವ ವಿಷ್ಣುವಿನ ಪ್ರತಿರೂಪವಾದ ನಲ್ಲಿಕಾಯಿ ಗಿಡವನ್ನ ಇಡಬಹುದು. ಈ ರೀತಿ ತುಳಸಿಯ ವಿವಾಹವನ್ನ ಮಾಡಬಹುದು. ತುಳಸಿಯ ಅಷ್ಟನಾಮಾವಳಿಗಳನ್ನ ಅಂದ್ರೆ ಆಕೆಯ 8 ಹೆಸರುಗಳನ್ನ ಹೇಳ್ತಾ ವೃಂದ, ವೃಂದಾವನಿ, ವಿಶ್ವಪಾವನಿ, ವಿಶ್ವ ಪೂಜಿತ, ತುಳಸಿ, ಪುಷ್ಪಸಾರ, ನಂದಿನಿ, ಕೃಷ್ಣ ಜೀವನಿ ಇದನ್ನ ಹೇಳ್ತಾ ತುಳಸಿ